ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ವಿಡಿಯೋ ಮಾಡ್ತಾಯಿದ್ವಿ. ಚಿಕನಲ್ಲಿ ಏನು ಸ್ಪೆಷಲ್ ಅಂತಂದರೆ ಚಿಕನ್ ಸಾಂಬಾರ್. ಅದಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಕಡಲೆ, ಕೊತ್ತಂಬರಿ, ಕಾಯಿ, ಟೊಮೊಟೊ ಮತ್ತು ಖಾರದ ಪುಡಿ. ಅದು ಮನೇಲೇ ಮಾಡಿರೋಂಥ ಖಾರದ ಪುಡಿ. ಇಷ್ಟು ಸಾಕು. ಆಮೇಲೆ ಚಿಕನ್ ಬೇಕು. ಮೊದಲಿಗೆ ನಾವು ಒಂದು ಜಾರಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಒಂಚೂರು ಕಡಲೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡಿಕೊಂಡು, ಬಿಸಿ ಆದಮೇಲೆ ನಾವು ರುಬ್ಕೊಂಡಿರೋಂಥ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ ಮಸಾಲೆ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಚಿಕನ್ನ ತೊಳೆದು ಎತ್ತಿಟ್ಕೊಂಡಿರ್ತೀವಲ್ಲ, ಆ ಚಿಕನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಒಂದು 3 ವಿಷಿಲ್ ಹಾಕ್ಸ್ಕೋಬೇಕಾಗತ್ತೆ. ಈ ಚಿಕನ್ ಸಾಂಬಾರಲ್ಲಿ ಮೇಯ್ನಾಗಿ ಬೇಕಾಗಿರೋದೇ ಈ ಚಿಕನ್ ಸ್ಮೆಲ್ ಹೋಗಬೇಕು. ಸೊ ಚಿಕನ್ ಸ್ಮೆಲ್ ಹೋಗದೆ ಹೋದರೆ ನಮಗೆ ಅದು ತಿನ್ನೋದಕ್ಕಾಗಲ್ಲ, ಯಾಕಂದರೆ ಸಾಂಬಾರಲ್ಲಿ ಅದೇ ಟೇಸ್ಟ್ ಇರುತ್ತೆ. ಸೊ ಫಸ್ಟು ನೀಟಾಗೆ ವಾಶ್ ಆಗಿರಬೇಕು. ನೆಕ್ಸ್ಟು ಆ ಹಸಿ ವಾಸನೆ ಏನಿರುತ್ತೆ ಮಸಾಲೆದಾಗಲಿ ಆ ಚಿಕನ್ದಾಗಲಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚಿಕನ್ ಬೆಂದಾದಮೇಲೆ ಅದಕ್ಕೆ ಖಾರ ಪುಡಿ ಮತ್ತು ಟೊಮೊಟೊನ ಹಾಕಿ ಒಂದು ಸ್ಮಾಲ್ ಗ್ರೈಂಡ್ ಮಾಡ್ಕೋಬೇಕು. ಅದು ನುಣ್ಣಗಾದಮೇಲೆ ಇವಾಗ ನೋಡ್ತಾ ಇರ್ಬೋದು, ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ಬೆಂದಿರಬೇಕು ಚಿಕನ್ನು. ಅದಕ್ಕೆ ನಾವು ಈ ಖಾರದ ಪುಡಿ ಮಸಾಲೆನ ಆ್ಯಡ್ ಮಾಡಬೇಕು. ಅಂದರೆ ಕಾಯಿ ಸಮೇತ ಹಾಕ್ಕೊಳ್ಳೋಂಗಿಲ್ಲ. ಫಸ್ಟು ಖಾರದ ಪುಡಿ ಟೊಮೊಟೊ ರುಬ್ಬಿ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಕುದಿಬೇಕು. ಅದು ಕುದ್ದಾದಮೇಲೆ ಇವಾಗ ಕುದೀತಾ ಇದೆಯಲ್ಲ, ಈ ಕಾಯಿ ಕಡಲೆ ಅಂದರೆ ಕಾಯಿಗೆ ಸವಿಯೋಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊಂಡು ರುಬ್ಕೊಂಡು ಮಸಾಲೆ ಆ್ಯಡ್ ಮಾಡಿಕೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.